ಮಾಡ್ಬಿಡ್ಬೋದು. ಫಸ್ಟ್ ಡೇ ಕೊಟ್ಬಿಟ್ಟಿದ್ದಾರೆ. ಜಾನಿ ನೀವು ಸ್ವಲ್ಪ ಡೀಪ್ ಕೊನೆಯಲ್ಲಿ ಕೊಟ್ರೆ ಎಲ್ಲರೂ ಮಾತಾಡ್ಬಿಟ್ರೆ ನಮ್ಗೇನು ಮಾತಾಡಕ್ಕಿಲ್ಲ ಅನ್ನೋದು, ಮೊದಲು ಕೊಟ್ರೆ ಈ ಥರ ಡೈಲಾಗ್, ಅದಕ್ಕೆ 6 ಸ್ಟಾರ್ ಅಂತ ಹೇಳೋದು. ಪ್ರಭುತ್ವ ಸರ್, ನಿಜಕ್ಕೂ ಪ್ರಭುತ್ವ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾವು ಯಾವ ಮೂವಿನ ಅಲ್ಲ, ನಾವು ನಿಜ ಜೀವನದಲ್ಲಿ ಯಾವತ್ತೂ ನಾನು ಯಾವ ಪಕ್ಷಕ್ಕೂ ಕ್ಯಾನ್ವಾಸ್ ಮಾಡಿದ್ದೇ ಇಲ್ಲ. ನಮ್ಗೆ ಎಲೆಕ್ಷನ್ ಬಗ್ಗೆ, ರಾಜಕೀಯದ ಬಗ್ಗೆ ಅರಿವೇ ಕಮ್ಮಿ, ಎಲೆಕ್ಷನ್ ಬಗ್ಗೆ ಹೋಗಲಿ. ಈ ಫಿಲ್ಮಲ್ಲಿ ನಾನು ಹೀರೋ ಪರವಾಗಿ ಕ್ಯಾನ್ವಾಸ್ನಲ್ಲಿ ಹೇಳ್ಬೋದಲ್ಲ ಒಂದಷ್ಟು ವಿಚಾರ. ಅಂದರೆ ಒಂದು ಕಂಟಿನ್ಯೂಸ್ 8 days ಒಂದೇ ಎಪಿಸೋಡು ತುಂಬ ರಿಚ್ ಆಗಿ ತೆಗೆದಿದ್ದಾರೆ, ತುಂಬ ಲ್ಯಾವಿಶ್ ಆಗಿದೆ, ತುಂಬ ಇಂಟೆನ್ಸ್ ಇದೆ. ನಾವು ಏನು ಪಾಲಿಟಿಕ್ಸ್ನ ಬರೀ ನ್ಯೂಸಲ್ಲಿ ಯಾವ ರೀತಿ ನೋಡ್ತಾ ಇರ್ತೀವಿ, ಅಷ್ಟೇ ಕಿಕ್ಕು ಈ ಸಿನಿಮಾದಲ್ಲಿ ಪಾಲಿಟಿಕ್ಸ್ ಕತೆ ಬಗ್ಗೆ ತುಂಬ ಚೆನ್ನಾಗಿ ಹೋಲ್ಡ್ ಇಟ್ಕೊಂಡಿದ್ದಾರೆ. ಶಿವಕುಮಾರ್ ಸರ್ ಕತೆ ತುಂಬ ಚೆನ್ನಾಗಿ ಒಂದು ವಿಚಾರದ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿ ಮಾಡಿರ್ತಕ್ಕಂಥ ಕತೆ. ನನ್ನ ಪಾತ್ರ ಬಂದು ಹೀರೋ ಗೆಳೆಯ, ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀನಿ. ಗೆಳೆಯ ಅಂದರೆ ಎಲ್ಲದಕ್ಕೂ ನನ್ನ ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಹೀರೋ ನಿಲ್ತಾನೆ ಅನ್ನತಕ್ಕಂಥ ಒಂದು ಕ್ಯಾರೆಕ್ಟರೈಸೇಷನ್ಸ್. ಚೇತನ್ ಚಂದ್ರ ಭಾಳ ಸಹಜ ಅಭಿನಯ. ಅವ್ರ ಎಲ್ಲ ಮೂವೀಸು ನೋಡಿದ್ದೀನಿ ನಾನು. ಎಲ್ಲ ಎಮೋಷನ್ಸ್ನು ಎಕ್ಸಲೆಂಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಯಾವುದು ಅತಿರೇಕ ಅನ್ಸಲ್ಲ, ನಾಟಕೀಯ ಅನ್ಸಲ್ಲ. ಭಾಳ ಖುಷಿ ಆಗುತ್ತೆ. ಈ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿರೋದು ಅಷ್ಟೇ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಒಂದು ಒಳ್ಳೆ ಚಿತ್ರ. ಬರೀ ಪಾಲಿಟಿಕ್ಸ್ ಅಂದರೆ ಮ್ಯಾಟರ್ ಆಫ್ ಫ್ಯಾಕ್ಟ್ಸ್ ಹೇಳಿದಾಗ ಎಂಟರ್ಟೈನ್ ಆಗುತ್ತೋ ಇಲ್ವೋ ಅನ್ನೋ ಭಯ ಇಲ್ಲ. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ವಿನಯ್ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ನಾನು ಸಿನಿಮಾ ತುಂಬ ಎಂಜಾಯ್ ಮಾಡಿದ್ದೀನಿ. ಈಗ ಸಿನಿಮಾ ಬರ್ತಾ ಇದೆ, ಭಾಳ ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚೇತನ್ ಸರ್, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.